ಸೊ ನಮಸ್ಕಾರ, ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ, ಸೊ ನಾನಿವತ್ತು ಸ್ಕೂಲ್ನ ಹೊಡ್ಕೊಂಡು ಒಂದು ಬೆಟ್ಟಕ್ಕೆ ಬಂದಿದ್ದೆ. ಸೊ ಇಲ್ಲಿ ವಿಶೇಷವಾದಂಥ ಒಂದು ಸಸ್ಯ ನನ್ನ ಕಣ್ಣಿಗೆ ಬಿತ್ತು. ಸೊ ನೋಡಿ, ಇದರಲ್ಲಿ ಒಂದು ಹಿನ್ನೆಲೆನೇ ಇದೆ. ಸೊ ನಮ್ಮ ಪೂರ್ವಿಕರು ಅದ್ರ ಬಗ್ಗೆ ಒಂದು ಕತೆ ಹೇಳ್ತಾಯಿದ್ರು. ಸೊ ನೋಡಿ, ನಮ್ಮ ಎದುರುಗಡೆ ಇರ್ತಕ್ಕಂಥದ್ದು ಇದು ಆಸದ ಮರ ಅಂತಾರೆ. ಸೊ ಇದು ಆಸದ ಮರ. ಸೊ ಹಿಂದಿನ ಕಾಲದಲ್ಲಿ ಹಗ್ಗಗಳನ್ನ ಒಸೆಯೋದಕ್ಕೆ ಈ ಒಂದು ಸಸ್ಯದ ನಾರನ್ನು ಬಳಸ್ತಾಯಿದ್ರು. ಸೊ ಎಷ್ಟು ಗಟ್ಟಿ ಅಂದರೆ ನೀವು ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಸೊ ಇದನ್ನು ನೇರವಾಗಿ ಬಳಸ್ತಿರ್ಲಿಲ್ಲ. ಸೊ ಇದರ ಒಂದು ತೊಗಟೆನ ಎಬ್ಬಿ ಅದನ್ನು ನೀರಲ್ಲಿ ಚೆನ್ನಾಗಿ ಬೇಯಿಸ್ಬಿಟ್ಟು ನಂತರ ಅದನ್ನು ನಾರಾಗಿ ಹಿಂಜಿಬಿಟ್ಟು ಆಮೇಲೆ ಹಗ್ಗ ಬಿಟ್ಕೊಂಡು ಅದನ್ನು ಇದು ಮಾಡ್ಕೊತಾಯಿದ್ರು. ಸೊ ನೋಡಿ ಸ್ನೇಹಿತರೆ, ಈ ಒಂದು ಆಸದ ಮರದ ನಾರು ಯಾವ ಥರ ಸ್ಮೆಲ್ ಇರುತ್ತೆ ಅಂದರೆ ಬೇಯಿಸ್ಬೇಕಾದ್ರೆ ಒಂದು ಮಟನ್ ಸಾರಿನ ಗಮ್ಲು ಬರುತ್ತಂತೆ. ಸೊ ಆ ಒಂದು ಇದರಲ್ಲಿ ಒಂದು ಕತೆ ಹೇಳ್ತಾಯಿದ್ರು. ಸೊ ನೋಡಿ, ಒಬ್ಬರು ಒಂದು ಏನೋ ಒಕ್ಕಲಿಗರ ಜನಾಂಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಹಾಗೆ ನಾಯಕ ಅಂದರೆ ವಾಲ್ಮೀಕಿ ಜನಾಂಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಇಬ್ಬರು ಆತ್ಮೀಯವಾದಂಥ ಸ್ನೇಹಿತರಾಗಿದ್ದರಂತೆ. ಸೊ ಒಂದು ದಿನ ಈ ಒಕ್ಕಲಿಗ ಜನಾಂಗಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಮನೆಯಲ್ಲಿ ಈ ಒಂದು ಆಸನದ ನಾರನ್ನು ಬೇಯಿಸೋದಕ್ಕೆ ಅಂತ ಇಟ್ಟಿದ್ದಂತೆ. ಸೊ ನಂತರ ಅದೇ ಒಂದು ಏನು ವಾಲ್ಮೀಕಿ ಜನಾಂಗಕ್ಕೆ ಸೇರಿರ್ತಕ್ಕಂಥ ಅವರ ಸ್ನೇಹಿತ ಅವರ ಮನೆಗೆ ಬಂದಂತೆ. ಸೊ ಇವರು ಮೊದಲೇ ಒಂದು ಏನು ಮಾಂಸಾಹಾರಿಗಳು. ಸೊ ಆ ಒಂದು ಸಂದರ್ಭದಲ್ಲಿ ಈತ ಏನು ಒಕ್ಕಲಿಗ ಜನಾಂಗಕ್ಕೆ ಸೇರಿರ್ತಕ್ಕಂಥವನು ಅವನ್ನ ತುಂಬ ಆತ್ಮೀಯವಾಗಿ ಬರಮಾಡ್ಕೊಂಡಂತೆ, ಎಲ್ಲ ಮಾತಾಡ್ಕೊಂಡಂತೆ. ಸೊ ಅವರು 9:30-10 ಗಂಟೆವರೆಗೂ ಅವ್ರ ಮನೇಲೇ ಇದ್ದಂತೆ. ಸೊ ಅವರು ಊಟಕ್ಕೆ ಕರೀಲಿಲ್ವಂತೆ. ಕತ್ಲಾಯ್ತಂತೆ. ಸೊ ಹಳ್ಳ ದಾಟಿ ಹೋಗ್ಬೇಕಾಗಿತ್ತು. ಸರಿ ಆಯಿತು ಬಿಟ್ಟು ಅಂತ ಹೇಳಿದ್ರಂತೆ. ಆ ಒಂದು ವಾಲ್ಮೀಕಿ ಜನಾಂಗಕ್ಕೆ ಸೇರಿರ್ತಕ್ಕಂಥ ಅವನ ಸ್ನೇಹಿತನನ್ನು ಬಿಟ್ಟು ಬರೋದಕ್ಕೆ ಅಂತ ಈತ ಹೋದ್ನಂತೆ. ಮುಂದೆ ಹೋಗ್ಬೇಕಾದ್ರೆ ಯಾವುದೋ ಇನ್ನೇನು ಹಳ್ಳದಲ್ಲಿ ಇಳಿಬೇಕು ಅನ್ನೋವಾಗ ಹೊಡೆಯೋದಕ್ಕೆ ಅಂತ ಎತ್ತದ್ನಂತೆ ಮಚ್ಚ. ಅಷ್ಟೊತ್ತಿಗೆ ಅವನು ಲೇ ನಾನು ಆಸದ ನಾರ ಒಲೆ ಮೇಲೆ ಇಕ್ಕಿದ್ದೆ ಕಣೋ, ತೆಗೆದಿಕ್ಬೇಕಾಯ್ತು ಅಂದಂತೆ. ಸೊ ಅವನು ಆ ಹೊಡೆಯೋದಕ್ಕೆ ಅಂತ ಎತ್ತಿದ ಮಚ್ಚನ್ನು ಹಂಗೆ ಇಳಿಸಿದ್ನಂತೆ. ಸೊ ಹಾಗೆ ಆಸದ ನಾರಿಗೆ ತಲೆ ಕಡಿಯೋವಂಥವನು ಅಂತ ಒಂದು ಪ್ರತೀತಿ ಅಲ್ಲಿಂದ ಶುರುವಾಗುತ್ತೆ. ಸೊ ಆ ಒಂದು ಪುಟ್ಟ ಕತೆ ಈ ಒಂದು ಆಸದ ಮರದ ನಾರಿಗಿದೆ. ಸೊ ಇದು ಯಾವುದೇ ಜನಾಂಗದ ಬಗ್ಗೆ ನಿಂದನೆ ಆಗಲಿ ಅವಹೇಳನ ಆಗಲಿ ಅಲ್ಲ. ಸೊ ಇದು ಒಂದು ಕಾಲ್ಪನಿಕ ಕತೆ. ಓಕೆ ಸ್ನೇಹಿತರೆ, ಇದು ಆಸನದ ನಾರಿಗೆ ಇರ್ತಕ್ಕಂಥ ವಿಶೇಷತೆ. ಓಕೆ ಸ್ನೇಹಿತರೆ, ತಮ್ಮ ಅನಿಸಿಕೆ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.